ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತೀಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೈರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಃ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟತರೆ ಧರ್ಮಾದ್ಯ ಕಿಲ ಪುರುಡಾರ್ಥ ಸಾಧನೆ ಭೂತೆ. ಅದ್ಯ ಶ್ರೀಕೃಷ್ಣ ಚಾರಿತ್ರ್ಯ ಮಂಜರಿ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ನಾವು 20ನೇ ಕೃಷ್ಣ ಚಾರಿತ್ರ ಮಂಜರಿಯ 20ನೆಯ ಶ್ಲೋಕದ ವಿವರಣೆಯನ್ನು ಮುಗಿಸಿ 21ನೇ ಶ್ಲೋಕದ ವಿವರಣೆಯನ್ನು ನಾವು ಪ್ರಾರಂಭ ಮಾಡಿದ್ದೆವು. ಸಂದರ್ಭ, ಒಂದು ಸಲ ಶ್ರೀಕೃಷ್ಣ ರುಕ್ಮಿಣಿಯರು ಏಕಾಂತದಲ್ಲಿರುವಾಗ ಕೃಷ್ಣ ರುಕ್ಮಿಣಿಗೆ ತಮಾಷೆ ಮಾಡ್ತಾನೆ. ತಮಾಷೆ ಮಾಡಿ ಹೇಳ್ತಾನೆ, ರುಕ್ಮಿಣಿ, ನನ್ನನ್ನು ಮದುವೆ ಮಾಡಿಕೊಂಡು ನೀನು ಭಾಳ ತಪ್ಪು ಮಾಡಿದ್ದಿ. ಸುಮ್ಮನೆ ನನಗೆ ಪತ್ರ ಬರೆದಿ ಅಂತ ತಿಳ್ಕೊಂಡಂತ ಹೇಳಿ ನಾನು ನಿನ್ನ ಹಿಂದೆ ಬಂದೆ, ನಿನ್ನ ಅಪಹರಣ ಮಾಡಿಕೊಂಡು ಬಂದೆ. ನನ್ನಲ್ಲಿ ಏನು ಸಿಕ್ತು ನಿನಗೆ ಹೇಳು? ನಿನಗೇನೂ ಸಿಗಲಿಲ್ಲ, ಯಾಕೆಂದರೆ ನಾನು ರಾಜನಲ್ಲ. ಶಿಶುಪಾಲಾದಿ ಅನೇಕ ರಾಜರು ನಿನ್ನನ್ನು ವರಿಸಬೇಕು ಅಂತ ತಯಾರಾಗಿದ್ದರು. ಅದರಲ್ಲಿಯೂ ಕೂಡ ಜರಾಸಂಧನ ಅತ್ಯಂತ ಪ್ರಿಯ ವ್ಯಕ್ತಿ ಬಲಗೆ ಯಾವನನ್ನು ಜರಾಸಂಧ ತನ್ನ ಮಗ ಅಂತ ತಿಳಿದುಕೊಂಡಿದ್ದ. ಇಂತಹ ಶಿಶುಪಾಲನಿಗೆ ನೀನು ಕೊಟ್ಟು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು.
ಅದನ್ನು ಬಿಟ್ಟು ಓಡಿ ಬಂದಿಲ್ಲ, ನಿನಗೇನು ಸಿಕ್ತು? ನಾನು ರಾಜನಲ್ಲ, ನನಗೆ ರಾಜ್ಯವೇ ಇಲ್ಲ. ಹೋಗಲಿ, ನಿನ್ನಲ್ಲೇ ನಿಷ್ಠನಾಗಿದ್ದೇನೆ ಇಲ್ಲ. 16,108 ಮೊದಲೇವಳು ನೀನು ಉಳಿದವರು 16,107 ಜನರನ್ನು ನೀನು ಸವತಿಯರನ್ನಾಗಿ ಮಾಡಿದ್ದೇನೆ. ನಿನಗೇನು ಸುಖ ಸಿಗ್ತಾ ಇದೆ ಹೇಳು? ನನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಇವರೆಲ್ಲ ಕೇವಲ ನಿಮಿತ್ತರು. ನಾನು ಅನಾಥ. ನಾನು ಪರಾಕ್ರಮಿಯೂ ಅಲ್ಲ, ನಾನು ಹೋಗಿ ಸಮುದ್ರದಲ್ಲಿ ಆಡಿಕೊಂಡಿದ್ದೇನೆ. ಇಂಥ ವ್ಯಕ್ತಿಯನ್ನು ನೀನು ಮದುವೆಯಾಗಿ ನಿನಗೇನು ಸಿಕ್ತು? ನೀನು ಬೇಕಾದರೆ ಈಗೂ ಮದುವೆ ಕ್ಯಾನ್ಸಲ್ ಮಾಡ್ಬೋದು. ಕೆಲವು ನಿಮ್ಮಲ್ಲಿ ಛತ್ರಿ ಇರಲಿ, ಕೆಲವರು ಮಾಡ್ತಾರೆ. ನಾನಂತೂ ಕ್ಷತ್ರಿಯ ಅಲ್ಲ, ದನ ಕಾಯೋನು. ಮತ್ತೊಮ್ಮೆ ಸ್ವಯಂವರ ಮಾಡಿಕೋ, ಬೇಕಾದಷ್ಟು ನಾನು ಬರ್ತಾರೆ, ಅವರಿಗೆ ಕೊರಳಿಗೆ ಮಾಲೆ ಹಾಕು. ಆಯಿತು ರುಕ್ಮಿಣಿ, ನಿನ್ನನ್ನು ನಾನು ಫ್ರೀ ಮಾಡಿದ್ದೇನೆ. ಬೇಕಾದ್ರೆ ಮದುವೆ ಆಗ್ಬೋದು, ಮನೆಗೆ ಹೋಗ್ಬೋದು, ತವ್ರ ಮನೆಗೆ ಹೋಗ್ಬೋದು ಅಂತ ತಿಳ್ಕೊಂಡು. ರುಕ್ಮಿಣಿ ಮಹಾಲಕ್ಷ್ಮೀ ದೇವಿ. ಪರಮಾತ್ಮ ಹೇಗೆ ನಾಟಕ ಮಾಡ್ತಾನೋ ಹಾಗೆ ನಾಟಕ ಮಾಡಲಿಕ್ಕೆ ಅವಳು ಕುಶಲಳು. ಕಪಟ ನಾಟಕ ಸೂತ್ರಧಾರ ಅವನು, ಸೂತ್ರಧಾರಿಣಿ ಇವಳು. ಒಮ್ಮೆಲೆ ರುಕ್ಮಿಣಿಯ ಮೈಯೆಲ್ಲ ಬೆವರಿತು. ಕಂಡ ನಾನು ಬಿಡ್ತಾನೆ ಅಂತ ತಿಳ್ಕೊಂಡಂತೇಳಿ ಗಾಬರಿ ಆಯಿತು. ಕಣ್ಣು ಕತ್ಲೆ ಬಂತು. ಮುಖದ ಮೇಲೆ ಬೆವರಿನ ಹನಿಗಳು ಪ್ರಾರಂಭವಾದವು. ಮೊದಲೇ ಬಳಕು ಶರೀರ ಅಲುಗಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಕೃಷ್ಣನಿಗೆ ಚಾಮರ ಹಾಕ್ತಾ ಇದ್ಲು. ಕೈಯಿದ್ದ ಚಾಮರ ಕೆಳಗೆ ಬಿದ್ದುಬಿಡ್ತು. ಕಣ್ಣಿಗೆ ಕತ್ಲೆ ಬಂತು. ಆ ನಂತರ ಯಾವಾಗ ಹೀಗೆ ಬಗ್ಗಿದ್ಲು, ಜಾರಿ ಮೂರ್ಛೆ ಕೆಳಗೆ ಬಿದ್ದುಬಿಟ್ಲು. ಪರಮಾತ್ಮ ಓಡಿ ಬಂದು ಅವಳನ್ನು ಹಿಡಿದಿದ್ದಾನೆ. ಶೈತ್ಯೋಪಚಾರ ಮಾಡಿದ್ದಾನೆ. ಗಾಳಿ ಹಾಕಿದ್ದಾನೆ. ಸ್ವಲ್ಪ ಹೊತ್ತಾದಮೇಲೆ ರುಕ್ಮಿಣಿಗೆ ಎಚ್ಚರ ಬಂದಿದೆ. ಎಚ್ಚರಗೊಂಡಿರ್ತಕ್ಕಂಥ ರುಕ್ಮಿಣಿಗೆ ಪರಮಾತ್ಮ ತನ್ನ ಅಪ್ಪುಗೆಯಲ್ಲಿ ತೆಗೆದುಕೊಂಡಿದ್ದಾನೆ. ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದಾನೆ. ಅವಳ ಮುಖದ ಮೇಲಿನ ಕೂದಲುಗಳನ್ನು ಹಿಂದೆ ಸರಿಸಿದ್ದಾನೆ. ಗಲ್ಲ ಮೇಲೆ ಕೈ ಆಡಿಸ್ತಾ ಇದ್ದಾನೆ, ಮುದ್ದಿಸ್ತಾ ಇದ್ದಾನೆ. ರುಕ್ಮಿಣಿ, ಏಳು ರುಕ್ಮಿಣಿ, ತಮಾಷೆ ಮಾಡಿದಷ್ಟು ನಿನ್ನ ಪರಿಸ್ಥಿತಿ ಆಗಬೇಕೇನು? ಏಳು ಅಂತಿಕೊಂಡಂದು ಆ ಕ್ಷಣಕ್ಕೇನೆ ಸಾವಕಾಶವಾಗಿ ಕಣ್ಣು ತೆಗೆದಿದ್ದಾಳೆ. ಕೃಷ್ಣನನ್ನೇ ನೋಡ್ತಾ ಇದ್ದಾಳೆ. ಸ್ವಲ್ಪ ಹೊತ್ತಾದಮೇಲೆ ಎದ್ದು ಕೂತ್ಕೊಂಡಿದ್ದಾಳೆ. ಎದ್ದು ಕೂತ್ಕೊಂಡ ಕ್ಷಣಕ್ಕೇನೆ ಆ ಕಾಲದಲ್ಲಿ ಹೇಳ್ತಾ ಇದ್ದಾಳೆ, ಏನು ಯಾಕೆ ನನಗೆ ಈ ರೀತಿಯಾಗಿ, ನನ್ನಿಂದ ತಪ್ಪೇನಾಯಿತು? ನನಗೆ ಯಾಕೆ ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಬಿಡ್ತೇನೆ ಅಂತ ಹೇಳಿದ್ದೀರಿ? ಏನಾಯಿತು ಅಂತ ಕೇಳ್ತಾಳೆ. ಕೃಷ್ಣ ಗೊಳ್ಳನೆ ನಕ್ಕ. ಎಷ್ಟು ಹುಚ್ಚಿದ್ದಿ ನೀನು ರುಕ್ಮಿಣಿ? ತಮಾಷೆ ಮಾಡಿದರೆ ಗಾಬರಿ ಆಗ್ತಾರೇನು? ನಾನು ತಮಾಷೆ ಮಾಡಿದಾಗ ನಿನಗೆ ಬಿಟ್ಬಿಡ್ತೀನಿ ಅಂದ ಕ್ಷಣಕ್ಕೆ ಸಿಟ್ಟು ಬರ್ತದೆ. ಸಿಟ್ಟು ಬಂದ ಕ್ಷಣಕ್ಕೇನೆ ನಿನ್ನ ಮುಖ ಕೆಂಪಗಾಗ್ತದೆ. ಮೊದಲೇ ಜಗದೇಕ ಸುಂದರಿ, ಅದರಲ್ಲಿ ಮುಖ ಕೆಂಪಾದಾಗ ಇನ್ನೂ ಚೆಂದ ಕಾಣಿಸ್ತೆ ಅಂತ ತಿಳ್ಕೊಂಡಂತೆ ತಮಾಷೆ ಮಾಡಿದರೆ ಇಷ್ಟೆಲ್ಲ
ಮೂರ್ಛಿತಳಾಗಿ ಗಾಬರಿಯಾಗಿ ಇಷ್ಟೆಲ್ಲ ನೀವು ನನಗೆ ಅಂದಿಸ್ಬೇಕೇನು ರುಕ್ಮಿಣಿ ಅಂತಕೊಂಡ ಕ್ಷಣಕ್ಕೆ ರುಕ್ಮಿಣಿ ಸಾವರಿಸಿಕೊಂಡು ಹಾಸಿಗೆ ಮೇಲೆ ಕೂತ್ಕೋತಾಳೆ. ಕೃಷ್ಣ ಅವಳ ಕೈಯನ್ನು ಹಿಡಿದುಕೊಂಡೇ ಕೂತ್ಕೊಳ್ತಾನೆ. ರುಕ್ಮಿಣಿ ಹೀಗಾದರೂ ಸಮಾಧಾನ ಪಡು. ರುಕ್ಮಿಣಿ ಜೋರಾಗಿ ನಗಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಕೃಷ್ಣ ಅಂತಾನೆ, ಹಾಗಾದ್ರೆ ಇಷ್ಟೊತ್ತನಕ ನೀನು ಮಾಡಿದ ನಾಟಕ ಏನು? ರುಕ್ಮಿಣಿ ಹೇಳ್ತಾಳೆ, ಹೌದು, ನೀವು ಕಪಟ ನಾಟಕ ಸೂತ್ರಧಾರ ಅಂದಮೇಲೆ ನಿಮ್ಮ ಹೆಂಡ್ತಿ ನಾನು. ಯಾಕೆ ಮುಂದೆ ನಮ್ಮ ಮಧ್ವಾಚಾರ್ಯ ವಾಯುದೇವರು ಮಧ್ವಾಚಾರ ಆದಾಗ ಬರೀತಾರಲ್ಲ ತಮ್ಮ ಪುಸ್ತಕನಾಗ ತಾತ್ಮನಿರ್ಣಯದೊಳಗೆ, ಯಾಮ್ ಯಾಮ್ ಕರೋತಿ ಉರುಧೈವ ಕರೋತಿ ಲೀಲಾಂ ಯಾಮ್ ಯಾಮ್ ಪರೇಶ ಉರುಧೈವ ಕರೋತಿ ಲೀಲಾಂ ತಾಮ್ ತಾಮ್ ಕರೋತ್ಯನು ತಥೈವ ರಮಾಪಿ ದೇವಿ. ಪರಮಾತ್ಮ ಹೇಗೆ ನಾಟಕ ಮಾಡ್ತಾನೆ, ಲಕ್ಷ್ಮೀದೇವಿ ಹಾಗೆ ನಾಟಕ ಮಾಡ್ತಾಳೆ ಅಂತ ತಿಳ್ಕೊಂಡಂತೇಳಿ ಆ ನನ್ನ ಮಗನ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ ನಾನು ಕೂಡ ತಮಾಷೆ ಮಾಡಿದೆ. ಯಾಕೆ ನನಗೆ ಗೊತ್ತಿತ್ತು ನಾನು ಮೂರ್ಛಿತಳಾದಂತೆ ಮಾಡಿದರೆ ಬರ್ತೀರಿ, ಅಪ್ಕೊಳ್ತೀರಿ. ನಿಮ್ಮ ಅಪ್ಪಿಗೆ ನನಗೆ ಬೇಕಾಗಿತ್ತು, ಅದಕ್ಕೆ ನಾನು ನಾಟಕ ಮಾಡಿದೆ. ಆ ನಂತರ ಶೈತ್ಯೋಪಚಾರ ಮಾಡ್ತೀರಿ, ಆ ನಂತರ ನಿಮ್ಮ ಉತ್ತರೀಯ ವಸ್ತ್ರದಿಂದ ನನ್ನ ಮುಖ ಒರೆಸ್ತೀರಿ, ಗಲಗಳ ಕೈ ಆಡಿಸ್ತೀರಿ, ಏಳು ಅಂತ ತಿಳ್ಕೊಂಡಂತೇಳಿ ಮುದ್ದು ಕೊಡ್ತೀರಿ. ಹಾಗೆ ಕೊಡ್ತೀರಿ ನೀವು. ಅಪ್ಕೊಂಡು ಹಾಸಿಗೆ ಮೇಲೆ ಕೂಡಿಸ್ತೀರಿ. ನಿಮ್ಮ ಪ್ರೀತಿ ಹೇಳಿ ನಾನು ನಾಟಕ ಮಾಡಿದೆ. ಕೃಷ್ಣಂತನ ಕಳ್ಳಿ, ಇಷ್ಟೆಲ್ಲ ನೀನು ಗಾಬರಿ ಮಾಡಿಸ್ಬೇಕೆಂದು ನನಗೆ. ರುಕ್ಮಿಣಿ ಅಂತೇಳಿ ಪರಮಾತ್ಮ ನೀನು ಗಾಬರಿಯಾಗೋ ವ್ಯಕ್ತಿ ಏನು ಅಂತ ತಿಳ್ಕೊಂಡು ಕೇಳ್ತಾನೆ. ನೀನು ಗಾಬರಿಯಾಗೋ ವ್ಯಕ್ತಿ ಅಲ್ಲೇ ಇಲ್ಲ. ನೀನು ಹೇಳಿದೆ ಎಲ್ಲ ರಾಜರನ್ನು ಬಿಟ್ಟು ನನ್ನನ್ನು ಯಾಕೆ ಮದುವೆ ಆದೆ ಅಂತ ತಿಳ್ಕೊಂಡು ಕೇಳಿದೆ. ಅಲ್ಲ ಪತ್ರ ಯಾಕೆ ಬರದೆ ಅಂತ ಕೇಳಿದ್ನಲ್ಲ. ಹೌದು, ಎಲ್ಲ ರಾಜ್ಯ ಒಂದು ದಿವಸ ಹೋಗ್ತದೆ, ಇಲ್ಲ ಯಾರ್ಯಾರು ಕಸ್ಗೋತಾರ, ಇಲ್ಲ ಅವ್ರ ಆಯುಷ್ಯ ಮುಗಿತದ ಹೋಗ್ತಾರೆ. ಇಂಥ ಅಶಾಶ್ವತ ರಾಜರನ್ನು ಮದುವೆ ಆಗೋ ಬದಲಾಗಿ ಜಗತ್ತಿಗೆ ರಾಜ ನೀನು ಪರಮಾತ್ಮ. 33 ಕೋಟಿ ದೇವತೆಗಳು ದಿನಾಲು ಕ್ಯೂ ಹಚ್ಚಿ ನೀನು ನಮಸ್ಕಾರ ಮಾಡ್ಲಿಕ್ಕೆ ಬರ್ತೀನಿ. ನಾ ಮೊದಲು ಮಾಡ್ತೇನೆ, ನಾನು ಮೊದಲು ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಅಹಮಹಿಮೈಕೆಯಿಂದ ನಿನ್ನ ಪಾದಕ್ಕೆ ನಮಸ್ಕಾರ ಮಾಡ್ಲಿಕ್ಕೆ ಸಿಕ್ಕರೆ ಸಾಕು ಅಂತ ತಿಳ್ಕೊಂಡು ಅಂತೇಳಿ ಇಂಥ ರಾಜಾದಿರಾಜ, ಜಗದೇಕ ರಾಜ, ಸರ್ವೋತ್ತಮ ರಾಜ ಅಂಥ ಸರ್ವಶ್ರೇಷ್ಠನಾಗಿರ್ತಕ್ಕಂಥ ನಿನ್ನ ಬಿಟ್ಟು ನಾನು ಅವರನ್ನು ಬಿಟ್ಟು ಮದುವೆ ಆದೆ. ನೀ ಹೇಳ್ದೆ ನಾನೇನು ರಾಜ ಅಲ್ಲ ಅಂತ ತಿಳ್ಕೊಂಡಂತ ಹೇಳಿದ್ದೆ. ಹೌದು, ಯಾರಿಗೆ ರಾಜ ಅಂತ ಅನ್ಬೇಕು? ಯಾರು ಇನ್ನೊಬ್ಬರ ಕಡೆಯಿಂದ ರಾಜ್ಯದ ಮೇಲೆ ಕುಡಿಸ್ಕೋತಾರೋ ಅವ್ರು ರಾಜ ಅಂತ ಅನ್ಬೇಕು. ನಿನ್ನನ್ನು ಕೂಡಿಸೋರು ಯಾರಿದ್ದಾರೆ? ನೀನೇ ಸ್ವಯಮೇವ ಮೃಗೇಂದ್ರತ, ನೀನೇ ಸ್ವತಃ ರಾಜ. ನಿನ್ನನ್ನು ಯಾರು ಕೂಡಿಸೋ ಅವಶ್ಯಕತೆ ಇಲ್ಲ. ಅವತ್ತು ಸ್ವಯಂವರಕ್ಕೆ ಕೃಷ್ಣ ಬಂದರೆ ಬನ್ಯಾಣೆ ಕೊಡಬಾರದು, ಕೃಷ್ಣನಿಗೆ ಸೀಟ್ ಇಡಬಾರದು, ಕೃಷ್ಣನಿಗೋಸ್ಕರ ಆಸನ ಇಡಬಾರದು ಇತ್ಯಾದಿ ಎಲ್ಲ ಮಾಡಿದಾಗ ಇಂದ್ರ ತನ್ನ ಸಿಂಹಾಸನ ಕರ್ಕೊಂಡು ಬಂದು ನಿಮ್ಮನ್ನು ಸಿಂಹಾಸನ ಮೇಲೆ ಕೂಡಿಸಿ 14 ರಾಜ ಅಂತಕೊಂಡಂತ ರಾಜ ಅಂತ ನಾನು ಸುಳ್ಳ ಕೇಳ್ತೀರಿ? ನೀವು ರಾಜಾದಿರಾಜರು, ಅದಕ್ಕೆ ನಿಮ್ಮ ಮದುವೆ ಆದ. ಇಲ್ಲ ನಾನು ಅಂಜಿ ಸಮುದ್ರ ಹೋಗಿ ಆಡ್ಕೊಂಡಿನಿ, ಸಮುದ್ರ ಮನೆ ಮಾಡ್ಕೊಂಡಿನಿ ಅಂತಂದ್ರೆ ಇವತ್ತು ಮಾಡ್ಕೊಂಡಿರೇನು? ಅವತ್ತಿನಿಂದ ಇವತ್ತಿನವರೆಗೆ ಸಮುದ್ರದಲ್ಲೇ ಸಮುದ್ರವಾಸಿಗಳೇ ನೀವು. ಅದಕ್ಕೇ ನಾನು ಅಂಬರಣಿ ಸೂಕ್ತಲ್ಲಿ ಹೇಳ್ತೇನೆ, ಬೇಕು ಅಂತ ತಿಳ್ಕೊಂಡಂತಂದರೆ ನಾನು ಬ್ರಹ್ಮದೇವರನ್ನು ತೆಗೆಯುವುದು, ರುದ್ರದೇವರನ್ನು ತೆಗೆದು ಬೇರೆ ರುದ್ರದೇವರನ್ನು ಕೊಡಿಸ್ಬೋದು. ಯಂಕಾಮೇ ತಮ್ ಉಗ್ರಂ ಕರೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ.
ಆದರೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ನನಗೆ ಈ ಸಾಮರ್ಥ್ಯ ಬಂದದ್ದು, ನನಗೆ ಈ ಸಾಮರ್ಥ್ಯವನ್ನು ಕೊಟ್ಟವರು ಸಮುದ್ರ ಅಪ್ಸ್ವಾಂತ ಸಮುದ್ರೆ, ಸಮುದ್ರಶಾಹಿಯಾಗಿರ್ತಕ್ಕಂಥ ಶ್ರೀಕೃಷ್ಣ. ಅವನು ವಿಷ್ಣುನು ಮೂರು ರೂಪದಲ್ಲಿಯೂ ಸಮುದ್ರಶಾಹಿ, ಇಲ್ಲೂ ಸಮುದ್ರದಲ್ಲಿ ಇರ್ತಕ್ಕಂಥವನು ಅಂತ ತಿಳ್ಕೊಂಡಂತೇಳಿ. ನಾನು ಅಂಜಿ ಓಡಿದವನು ಅಂತ ತಿಳ್ಕೊಂಡಂತ ಹೇಳ್ತೀನಿ. ಅಂಜಿ ಓಡಿಲ್ಲ, ಜಗತ್ತಿಗೆ ನೀವು ಕಲಿಸಿಕೊಟ್ಟಿದ್ದೆ. ಶತ್ರು ಬಹಳ ಪ್ರಬಲನಾದಾಗ, ಶತ್ರು ಅತಿ ಬಲಿಷ್ಠನಾಗಿದ್ದರೆ ಪ್ರಜೆಗಳನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಬೇಕು. ನೀವು ಎಲ್ಲರನ್ನೂ ದ್ವಾರಕ ಕಳಿಸ್ಕೊಟ್ರಿ, ನೀವೊಬ್ಬರು ಬಲರಾಮ್ ಜೊತೆ ಇಟ್ಕೊಂಡಿದ್ದು ಆ ಕಾಲೇವನನ್ನು ಎದುರಿಸಿದಿರಿ, ನಿಮ್ಮನ್ನು ಅಂಜಿದವಂತ ಯಾರು ಹೇಳ್ತಾರೆ? ಇಲ್ಲ, ಗೋಮಂತಕ್ಕೆ ಬರ್ಬೇಕಾದ್ರೆ ಓಡಿ ಹೋಗಿ ಜಲಾಸಂದ ಹಿಂದೆ ಬರಬೇಕು ಅಂತ ಬರೆಸಿದ್ರಲ್ಲ, ಅವಾಗ ಓಡಿ ಹೋದ್ರಲ್ಲ. ಅವಾಗ ನಾವು ಓಡಿ ಹೋಗಿಲ್ಲ, ರಾಜನ ಒಂದು ನೀತಿ ಕಲಿಸಿಕೊಟ್ಟೇನೆ. ಶತ್ರುವನ್ನು ಅಪರಿಚಿತ ಪ್ರದೇಶದಲ್ಲಿ ಓಡಾಡಿಸಿ ಅವನ ಶಕ್ತಿ ಕಡಿಮೆ ಆದಮೇಲೆ ಅವನ ಮೇಲೆ ಆಕ್ರಮಣ ಮಾಡಬೇಕು ಅನ್ನುವ ನೀತಿಯನ್ನು ನಾನು ಕಲಿಸಿಕೊಟ್ಟಿದ್ದೇನೆ ಹೊರತು ನಾನು ಇವರು ಯಾರಿಗೂ ಅಂಜಿರತಕ್ಕಂಥವನಲ್ಲ, ನೀವು ಅಂಜಿರ್ತಕ್ಕಂಥವರಲ್ಲ, ನನಗೆ ಗೊತ್ತಿದೆ. ಮತ್ತೇನು ಹೇಳಿದ್ರಿ? ನಿನಗೆ 16,107 ಸವತೇಂದ್ರನ ತಂದೇನಿ. ಭಾಳ ಸಂಖ್ಯೆ ಕಡಿಮೆ ಆಯಿತು. 36,000 ನಾಡಿಗಳಲ್ಲಿ ನನಗೂ 36,000 ರೂಪಾಯಿ ಕೊಟ್ಟಿರ್ತಕ್ಕಂಥವ್ರು ನೀವೇ. ಇವರೆಲ್ಲ ಸವತಿಯರಲ್ಲ, ನಾನೇ ಇವರಲ್ಲಿದ್ದೀನಿ. ನಾನು ಸತ್ಯಭಾಮ ಮೂಲ ರೂಪದಬ್ಬರು, ಉಳಿದವರಲ್ಲಿ ನಾವು ಇದ್ದೀವಿ ಅಂತ ತಿಳ್ಕೊಂಡಂತೇಳಿ ನೀವು ಅವರನ್ನು ಮದುವೆ ಆಗಿದ್ದೀರಿ. ನಾನು ಇಲ್ಲದೇ ಇದ್ದರೆ ಮದುವೆ ಆಗ್ತಿದ್ರೆ ನೀವು ಯಾರೂ ಸವತಿಯರಲ್ಲ, ನಾನೇ, ನನ್ನ ರೂಪಗಳೇ ಆದ್ದದರಿಂದಾಗಿ ನಾನೇ ಗಾಬರಿ ಆಗಲಿ, ನಾನೇ ಸವತಿ ಅಂತ ತಿಳ್ಕೊಂಡಂತೇಳಿ ದುಃಖ ಪಡಲಿ? ನನ್ನ ಸವತಿಯರು ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿತ್ಯ ಮುಕ್ತರು, ನೀವು ನಿತ್ಯ ಮುಕ್ತರು. ಇನ್ನು ಬೇರೆ ನಿತ್ಯ ಮುಕ್ತರು ಇಲ್ಲೇ ಬಯಲಲ್ಲ, ಬೇರೆ ನಿತ್ಯ ಮುಕ್ತರು ಎಲ್ಲಿಂದ ಬರ್ತಾರೆ? ಆದ್ದರಿಂದಾಗಿ ಈ ಸವತಿಯರು ಅಂತ ಹೇಳಿ ಅಂದಿದ್ದೆ. ಸವತಿಯರಿಲ್ಲ, ನಾನೇ ಇದ್ದೀನಿ. ಹೌದು, ನೀವು ಅನಾಥ ಅಂತ ತಿಳ್ಕೊಂಡಂತ ಹೇಳಿದ್ರಿ, ಸತ್ಯ ಹೇಳಿದ್ದೀರಿ. ಅನಾಥ ಅಂತ ತಿಳ್ಕೊಂಡಂತ ಹೇಳಿ ಯಾರಿಗೆ ಮೊದಲು ನಾಥ ಇದ್ದವನು ಹೋಗ್ತಾರೋರು ಅನಾಥರು. ನಿಮಗೆ ನಾಥನೇ ಇಲ್ಲ, ಹೋಗೋ ಪ್ರಸಂಗ ಬರೋಂಗಿಲ್ಲ. ಇಲ್ಲದೇ ಅಭಾವವಾದದ್ದನ್ನು ಮತ್ತೊಂದು ಅಭಾವ ಆಗ್ತದೇನು? ಅಭಾವದ ಅಭಾವ ಇರಲಿಕ್ಕೆ ಸಾಧ್ಯದೇನು? ವಾದದಲ್ಲಿ ತರ್ಕದಲ್ಲಿ ಹೇಳ್ತಾರೆ ಇರಲಿ. ಒಂದು ಇನ್ನೊಂದು, ನೀವು ಹೌದು ಅನಾಥರು. ಅಂತಿಕೊಂಡಂದರೆ ಅಕಾರ ಸರ್ವವಾಗಾತ್ಮ. ಅಂತಿಕೊಂಡಂತಂದರೆ ವೇದಗಳು ಅಂತ ಅರ್ಥ. ಸರ್ವವೇದಗಳಿಗೆ ನಾಥರು ನೀವೇ, ಸರ್ವವೇದ ಪ್ರತಿಪಾದ್ಯರು ನೀವೇ. ಹೌದು, ಅನಾಥರು. ಆದ್ದರಿಂದಾಗಿ ನೀವು ಅನಾಥರು ಅಂತಿಕೊಂಡಂತಕ್ಕಂಥದ್ದು ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಲ್ಲ, ನಮಗೆ ಅದು ಭೂಷಣನೇ ಆಗಿದೆ. ಸರ್ವೋತ್ತಮನಾಗಿರ್ತಕ್ಕಂಥ ಶ್ರೀಕೃಷ್ಣನಲ್ಲಿ ಯಾವ ದೋಷಗಳಿದೆಪ್ಪ? ನಿನ್ನ ಅನಂತ ಗುಣಗಳನ್ನು ನೋಡಿಯೇ ನಾನು ನಿನ್ನನ್ನು ವರಿಸಿದ್ದೇನೆ. ಅದಕ್ಕೋಸ್ಕರವೇ ನಾನು ಪತ್ರದಲ್ಲಿ ಬರೆದೆ, ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಸ್ತೆ ನಿರ್ವಿಶ್ಯ ಕರ್ಣ ವಿವರೈರ್ ಹರತೋಂಗತಾಪಂ ರೂಪಂ ದೃಶಾಂ ದೃಶಿಮತಾಮಖಿಲಾರ್ಥಲಾಭಂ ತಯ್ಯಚ್ಯುತಾವಿಶತಿ ಚಿತ್ತಮಪತ್ರಪಂ ಮೇ. ಅದಕ್ಕೋಸ್ಕರ ನಾನು ಸಂಕೋಚ ಬಿಟ್ಟು ನಿನಗೆ ಪತ್ರವನ್ನು ಬರೆದೆ. ಸಂಕೋಚವನ್ನು ಬಿಟ್ಟು ಪತ್ರ ಬರೆದೆ. ಇಂಥ ಸಂದರ್ಭದಲ್ಲಿ ನಾನು ತಿಳಿದೇ ಮದುವೆ ಆಗಿದ್ದೇನೆ ಹೊರತು ಏನು ನಿಮ್ಮ ಮನೆಗೆ ಹೋಗ್ರಿ ಅಂತಕೊಂಡಂತ ಹೇಳ್ತೇನೆ. ಹೋಗ್ತೇನೆ, ನಾನು ಬಿಟ್ಟು ಹೋಗ್ತೀನಿ ಅಂತಂದ್ರೆ, ಅರೆ ನನ್ನ ಮನೆ ನಿಮ್ಮ ಎದಿನೇ, ನಿಮ್ಮ ಎದೆಯೊಳಗೆ ನಾನು ಎದ್ದೀನಿ, ಅಲ್ಲಿ ಹೋಗ್ತೀನಿ. ಈಗ ಅವತಾರ ರೂಪದಿಂದ ಬೇರೆ ಎದುರು ಕಾಣಿಸ್ಲಿಕ್ಕತ್ತೇನೆ, ನನ್ನ ಮನೆ ನಿಮ್ಮ ಎದೆಯೊಳಗೆ ಇರ್ತೇನೆ, ನಿಮ್ಮಿರ ನನಗಿಲ್ಲವೇ ಇಲ್ಲ. ಆದ್ದರಿಂದಾಗಿ ನಾನೇನು ಗಾಬರಿ ಆಗಿಲ್ಲ.
ಗಾಬರಿ ಆದ ನಾಟಕ ಮಾಡದೆ. ಯಾಕೆ ಅಂತಕೊಂಡಂತಂದ್ರೆ ನನ್ನ ಮೇಲೆ ನಿಮಗೆ ಭಾಳ ಪ್ರೀತಿ ಅದ ಗೊತ್ತದ, ಅದಕ್ಕೋಸ್ಕರ ಆದ್ದರಿಂದಾಗಿ ನನ್ನ ಎಬ್ಬಿಸ್ತೀರಿ, ಒಪ್ಕೊಳ್ತೀರಿ, ಮುದ್ದು ಮಾಡ್ತೀರಿ, ಅದೆಲ್ಲ ನನಗೆ ಬೇಕಾಗಿತ್ತು, ಅದಕ್ಕೆ ನಾಟಕ ಮಾಡಿದೆ ನಾನು. ಈ ರೀತಿಯಾಗಿ ಪರಮಾತ್ಮ ತಾನು ಲಕ್ಷ್ಮೀದೇವಿಯ ಜೊತೆಗೆ ಪ್ರೀತಿಯಿಂದ ಇರ್ತಾನೆ. ಪ್ರವಚನ ಕೇಳೋರು ಲಕ್ಷ್ಯದಲ್ಲಿ ಇಟ್ಕೊಳ್ರಿ. ನೀವು ಗಂಡಸರಾಗಿದ್ದರೆ ನಿಮ್ಮ ಹೆಂಡತಿನ ಪ್ರೀತಿ ಮಾಡಲಿಲ್ಲ ಅಂದರೆ ದೇವರ ಅನುಗ್ರಹ ಮಾಡೋಂಗಿಲ್ಲ. ನೀವು ಹೆಣ್ಮಕ್ಳಾಗಿದ್ದರೆ ನೀವು ಗಂಡನ ಪ್ರೀತಿ ಮಾಡಲಿಲ್ಲ ಅಂತಂದರೆ ದೇವರ ಅನುಗ್ರಹ ಮಾಡೋದಿಲ್ಲ. ಪರಮಾತ್ಮ ಲಕ್ಷ್ಮೀದೇವಿಯನ್ನು ಬಿಟ್ಟು ಎಂದಿಗೂ ಇರೋದಿಲ್ಲ. ಪ್ರಳಯ ಕಾಲದಲ್ಲಿಯೂ ಕೂಡ ಪರಮಾತ್ಮ ಲಕ್ಷ್ಮೀದೇವಿಯನ್ನು ತನ್ನ ಅಪ್ಪುಗೆಯಲ್ಲಿಟ್ಟುಕೊಂಡು ಲಕ್ಷ್ಮೀದೇವಿ ಪರಮಾತ್ಮನಿಗೆ ಒಪ್ಪಿಕೊಂಡು ಆರಾಮಾಗಿ ನಿದ್ದೆ ಮಾಡ್ತಿರ್ತಾಳೆ, ಅಥವಾ ಆರಾಮಾಗಿ ನಿದ್ದೆ ಮಾಡೋದು ನಾಟಕ ಮಾಡ್ತಿರ್ತಾಳೆ. ಪರಮಾತ್ಮ ಪ್ರಳಯ ಕಾಲದಲ್ಲಿ ಯಾರು ನೋಡೋಂಗಿಲ್ಲ ಅಂತೇಳಿ ತನ್ನ ಅಪ್ಪುಗೆಯಲ್ಲಿ ಲಕ್ಷ್ಮಿಯನ್ನು ಇಟ್ಕೊಂಡಿರ್ತಾನೆ. ಇಷ್ಟು ಪ್ರೀತಿ ಮಾಡುವ ದೇವರ ಭಕ್ತರು ನಾವಾಗಿದ್ದರೆ ನಾವು ನಮ್ಮ ಹೆಂಡತಿಯನ್ನು ಪ್ರೀತಿಸಬೇಕು. ಇಲ್ಲ ಹೆಣ್ಮಕ್ಳಾಗಿದ್ದರೆ ನಾವು ಗಂಡನನ್ನು ಪ್ರೀತಿಸಲಿಕ್ಕೇ ಬೇಕು. ಇದ್ದಿದ್ದಿಲ್ಲ ಅಂತಕೊಂಡಂತಂದ್ರೆ ದೇವರು ನಮ್ಮಲ್ಲಿ ಅನುಗ್ರಹ ಮಾಡೋಂಗಿಲ್ಲ. ಇದನ್ನು ತಿಳಿಸೋದಕ್ಕೋಸ್ಕರವೇ ರಾಘವೇಂದ್ರ ಸ್ವಾಮಿಗಳು ಈ ಶ್ಲೋಕದಲ್ಲಿ ಹೇಳ್ತಾರೆ, ರುಕ್ಮಿಣ್ಯ ನರ್ಮ ವಾಕ್ಯೈ ಅರಮತ. ರುಕ್ಮಿಣಿಯ ಜೊತೆಯಲ್ಲಿ ಹಾಸ್ಯದ ಮಾತುಗಳನ್ನು ಆಡಿ ತಾನು ನಿತ್ಯ ತೃಪ್ತನಾದ ಅವನು ಅವಳಿಗೆ ತೃಪ್ತಿಯನ್ನು ಕೊಟ್ಟ, ಆನಂದವನ್ನು ಕೊಟ್ಟ ಅಂತ ತಿಳ್ಕೊಂಡಂತ ಹೇಳಿದ್ದ. ಇನ್ನು 16,108 ಮದುವೆ ಮಾಡಿಕೊಂಡು ಉಪಯೋಗ ಏನು? ಅಷ್ಟು ಮಂದಿನ ಸಂತೋಷ ಪಡಿಸ್ಲಿಕ್ಕೆ ಆಗ್ತದೇನು? ಅವ್ರಿಗೆ ಮರ್ಯಾದೆ ಕೊಡ್ಲಿಕ್ಕೆ ಬರ್ತಿಲಿಕ್ಕೆ ಆಗ್ತದೇನು? ಅವರಿಗೆ ಮಾನ ಕೊಡ್ಲಿಕ್ಕೆ ಆಗ್ತದೇನು? ನಮ್ಮಪ್ಪನಿಗೆ ಪರಮಾತ್ಮನಿಗೆ ಎಲ್ಲ ಗೊತ್ತು, ಸಾಮರ್ಥ್ಯ. ಒಬ್ಬೊಬ್ಬ ಹೆಣ್ಣು ಮಗಳಲ್ಲಿ 16,108 ಮಕ್ಕಳಲ್ಲಿ 8 ಮಂದಿನ ಸ್ವಲ್ಪ ಬದಿಗಿಡೋಣ, ಕೆಲವರಿಗೆ 4-5 ಮತಗಳ ಹೆಚ್ಚು ಕಡಿಮೆ ಅವ. ಆದರೆ 16,100 ಮಂದಿಗೆ ಮಾತ್ರ 10 ಜನ ಗಂಡಸ ಮಕ್ಕಳು, 1 ಜನ ಹೆಣ್ಮಗಳಿದ್ದಾಳ. ಮೊನ್ನೆ ಯಾರು ವಾಟ್ಸಪ್ನಲ್ಲಿ ಸೂಚನೆ ಮಾಡಿದ್ರು, ಎಲ್ಲೋ ಸೂಚನೆ ಮಾಡಿದರು, ಕೃಷ್ಣ ಇಷ್ಟೆಲ್ಲ ಇದ್ದರೂ ಕೂಡ ಹೆಣ್ಮಕ್ಕಳನ್ನು ಪಡಲಿಲ್ಲ, ಹೆಣ್ಮಕ್ಕಳ ಬಗ್ಗೆ ಅವನಿಗೆ ತಿರಸ್ಕಾರದ ಅಥವಾ ಅನಾದರದ ಅಂತೇಳಿ ಇನ್ನು ಸಂಶಯ ವ್ಯಕ್ತಪಡಿಸಿದರು. ಆಗಲೇ ನಾನು ಹೇಳಿದೆ, ಕೃಷ್ಣನಿಗೆ 16,104 16,104 ಹೆಣ್ಮಕ್ಳಿದ್ದಾರೆ. ಅಷ್ಟು ಮಂದಿ ವರ ಹುಡುಕಿ ಮದುವೆ ಮಾಡ್ಯಾನ. ಈಗಿನ ಕಾಲಕ್ಕೆ 1-2 ಹೆಣ್ಮಕ್ಳು ಹುಟ್ಟಿದ ಕ್ಷಣಕ್ಕೇನೆ ಅಯ್ಯೋ ಇವ್ರು ಅಲ್ಲಿ ವರ ಹುಡುಕಬೇಕು, ಮದುವೆ ಮಾಡಬೇಕು, ಖರ್ಚು ಮಾಡಬೇಕು, ಹಂಗಾಯ್ತು ಹಿಂಗಾಯ್ತು ಚಿಂತೆ ಮಾಡ್ತೀರಿ. ನಿಮ್ಮಂಥ ಚಿಂತೆ ಮಾಡ್ತಕ್ಕಂಥವ್ರಿಗೆ ದಾಸರು ಹೇಳ್ಯಾರ, ಚಿಂತೆ ಯಾಕ ಮಾಡ್ತೀಯೋ ಚೆನ್ಮೇನೆ ಇದ್ದಾನಂತ ತಿಳ್ಕೊಂಡಂತ. ಆದ್ದರಿಂದ ಏನೂ ಚಿಂತೆ ಮಾಡೋ ಕಾರಣ ಇಲ್ಲ. ಪರಮಾತ್ಮ ಲಕ್ಷ್ಮಿಯರನ್ನು ನೆನೆಸ್ರಿ, ವಾಯುಭಾರತೀಯರನ್ನು ನೆನೆಸ್ರಿ, ಬ್ರಹ್ಮ ಸರಸ್ವತಿಯನ್ನು ನೆನೆಸ್ರಿ, ಶಿವಪಾರ್ವತಿಯರನ್ನು ನೆನೆಸಿ ಮಕ್ಕಳ ಮದುವೆ ಸುಲಭವಾಗಿ ಆಗ್ತದೆ. ಈ ರೀತಿಯಾಗಿ ಪರಮಾತ್ಮನಿಗೆ 16,000 ಅಂದರೆ 16 ಹತ್ತಲೆ 1,60,000 ಗಂಡಸ ಮಕ್ಕಳು, 16,006 ಹೆಣ್ಮಕ್ಕಳು. ಈ ಪರಮಾತ್ಮನ ರೂಪವನ್ನು ಚಿಂತನೆ ಮಾಡಿದರೆ ಸಂತಾನ ಆಗದೇ ಇದ್ದವರಿಗೆ ಸಂತಾನ ಆಗ್ತದೆ. ಪರಮಾತ್ಮನ ನಿಯಮ ಹೇಗಿದೆ, ಪರಮಾತ್ಮ ಸರ್ವೋತ್ತಮ ಅಂತ ತಿಳ್ಕೊಂಡು ಹೇಳಿದ್ರೆ ನಮಗೂ ಎಕ್ಸ್ಟ್ರಾ ಒಂದು ಒಳ್ಳೆ ಪ್ರಮೋಷನ್ ಗಿಮೋಷನ್ ಇತ್ಯಾದಿಗಳು ಸಿಗ್ತಾವೆ. ಪರಮಾತ್ಮ ಸುಂದರ ಅಂತ ಉಪಾಸನೆ ಮಾಡಿದರೆ ನಮ್ಮ ಪರ್ಸ್ನಾಲಿಟಿನೂ ಭಾಳ ಸುಧಾರಿಸ್ತದೆ. ಯಾರಿಗೆ ಗಂಡಸರಾಗಲಿ ಹೆಣ್ಮಕ್ಕಳಾಗಲಿ ಯಾವ ಶಾಂಪೂ, ಯಾವುದೇ ಫೇಸ್ ಪೌಡರ್, ಫೇಸ್ ಏನು 20 ಬಡ್ಕೋತಾರಲ್ಲ, ಅದು ಯಾವುದು ಬೇಕಾಗಿಲ್ಲ.
ಸುಂದರಳಾದ ಲಕ್ಷ್ಮಿಯನ್ನು ಚಿಂತನೆ ಮಾಡಿ ದಿನಕ್ಕೆ ಒಂದು 10 ನಿಮಿಷ ನಿಮ್ಮ ಮುಖದ ಮೇಲೆ ಸೌಂದರ್ಯ ಬರ್ತೋದಿಲ್ಲ ನೋಡಿಕೊಳ್ಳಿ. ಯಾವ ಕಾಸ್ಮೆಟಿಕ್ಸ್ ಬೇಕಾಗಿಲ್ಲ. ಯಾಕೆ ದೇವರನ್ನು, ಲಕ್ಷ್ಮಿಯನ್ನು ಹೇಗೆ ಉಪಾಸನೆ ಮಾಡ್ತೀವಿ ಆ ರೀತಿಯಾಗಿ ದೇವರು ನಮಗೆ ಅನುಗ್ರಹ ಮಾಡ್ತಾನೆ. ಏನಪ್ಪ ದೇವರು ಕರುಣೆ ಇಲ್ಲ, ಅವನಿಗೆ ನನ್ನ ಕಡೆ ನೋಡಂಗೇ ಇಲ್ಲ ಅವನು. ನೀವು ಯಾವ ರೀತಿ ಉಪಾಸನೆ ಮಾಡ್ತೀರಿ, ತಾಮ್ ತಥೈವ ಭಜಾಮ್ಯಹಂ, ಅಂಥವ್ರಿಗೆ ಅದೇ ರೀತಿ ನಾನು ವ್ಯವಹಾರ ಮಾಡ್ತೇನೆ. ಕೃಷ್ಣ ನನಗೇನು ಕೊಡಂಗಿಲ್ಲ ಅಂತಿಕೊಂಡಂತೆ ತಕರಾರು ಮಾಡ್ತಾರೆ, ಕೊಡಂಗೇ ಇಲ್ಲ. ಕೃಷ್ಣ ನನಗೆಲ್ಲ ಕೊಟ್ಟಿದ್ದಾನೆ ಅಂತಂದ್ರೆ ಇನ್ನೂ ಕೊಡ್ತಾನೆ. ಆ ನಂತರ ಇವನು ಮೊಮ್ಮಗ ಪ್ರದ್ಯುಮ್ನನ ಮಗ ಅನಿರುದ್ಧ. ರುಕ್ಮಿಣಿಯ ಅಣ್ಣನ ಮಗಳು ರುಕ್ಮಿ ಅಂತ ತಗೊಂಡು ರುಕ್ಮಿಣಿ ಅಣ್ಣ, ಅವಳ ಮೊಮ್ಮಗಳು, ಅವನ ಮೊಮ್ಮಗಳು, ಅವಳ ಹೆಸರು ರುಕ್ಮವತಿ ಅಂತ ಹೇಳಿ. ಅವಳ ಸ್ವಯಂವರ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಅವಳು ಈ ಅನಿರುದ್ಧನ ಕೊರಳಿಗೆ ಮಾಲೆಯನ್ನು ಹಾಕ್ತಾಳೆ. ಅನಿರುದ್ಧನ ಕೊರಳಿಗೆ ಮಾಲೆಯನ್ನು ಹಾಕಿರ್ತಕ್ಕಂತಹ ಸಂದರ್ಭದಲ್ಲಿ ಆವಾಗ ಏನು ಊಟ ಮಾಡಬೇಕೋ ಮಾಡಬಾರ್ದು ಅಂತನೋ ಪ್ರಶ್ನೆ, ಮದುವೆಯನ್ನು ಮಾಡಬೇಕೋ ಮಾಡಬಾರ್ದು ಅಂತ ತಿಳ್ಕೊಂಡಂತನೋ ಪ್ರಶ್ನೆ. ಆವಾಗ ಕೊನೆಗೆ ಇಂಥ ಒಳ್ಳೆ ವರ ಸಿಕ್ಕಾಗ ಯಾಕೆ ಬಿಡಬೇಕು ಅಂತ ತಿಳ್ಕೊಂಡಂಥೇಳಿ ರುಕ್ಮಿಣೀ ದೇವಿಯ ಮಗಳಾಗಿ ಚಾರುಮತಿ, ಆನಂತರ ಕೃಷ್ಣನ ಮೊಮ್ಮಗ ಅನಿರುದ್ಧ, ಆನಂತರ ರುಕ್ಮಿ ಮಗಳು ರುಕ್ಮವತಿ, ಅವನಿಗೆ ಮಗಳಾಗಿರ್ತಕ್ಕಂಥ ರೋಚನ ಅಂತಕ್ಕಂಥವಳು. ಆವಾಗ ಮದುವೆ ನಡೆದಿತ್ತು. ಮದುವೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಚದುರಂಗ ಜೂಜದ ಆಟ ಮನರಂಜನೆ ನಡೆದಿತ್ತು. ಚಾರುಮತಿಯನ್ನು ಅನಿರುದ್ಧನಿಗೆ ಕೊಟ್ಟು ಮದುವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಜೃಂಭಣೆಯಿಂದ ಮದುವೆ ನಡೆದಿತ್ತು. ಇನ್ನು ಹಿರಿಯರಾಗಿರ್ತಕ್ಕಂಥವ್ರಿಗೇನು ಕೆಲಸ ಇದ್ದದಿಲ್ಲ. ಆವಾಗ ರುಕ್ಮಿ ಬಲರಾಮನಿಗೆ ಏನು ಟೈಪಾಸ್ ನಡೆಯ ಮಾಡ್ಕೋತ ಕೊಡೋಣ, ನಾವಿಬ್ಬರು ಪಗಡೆ ಆಡೋಣ ನಡಿ ಅಂತ ಕೊಡಂತ ಕರೆದಿದ್ದಾನೆ. ಬಲರಾಮನಿಗೆ ಪಗಡೆ ಆಟ ಸೇರ್ತಿತ್ತು, ಅದು ಆಡಲಿಕ್ಕೆ ಬರ್ತಿದ್ದಿಲ್ಲ. ಇವ ರುಕ್ಮಿಣಿ ಅಣ್ಣ ರುಕ್ಮಿ ಬಹಳ ಚಾಣಾಕ್ಷ. ಹೀಗಾಗಿ ಬಲರಾಮ ಏನು ಪಣಕ್ಕಿಟ್ಟರು ಆ ಕಾಲಕ್ಕೆ ಅವನು ಗೆದ್ದುಬಿಡ್ತಿದ್ದ. ಕೆಲವು ಸರ್ತಿ ದಾಳ ಹಾಕಿ ಬಲರಾಮ ಗೆದ್ದಿದ್ದ. ಅದು ನಾಟು ಗೊತ್ತಿಲ್ಲ. ರುಕ್ಮಿ ನಾನೇ ಗೆದ್ದಿದ್ದೀನಿ ನಿಂತ್ಕೊಂಡು ಸಂಪತ್ತು ತೆಗೆದುಕೊಂಡ. ಇಷ್ಟಲ್ಲಿ ಬಲರಾಮನ ಜೊತೆ ಕೂತ್ಕೊಂಡಿರ್ತಕ್ಕಂಥ ಯಾರೋ ಒಬ್ಬರು, ಬಲರಾಮ ನೀನೇ ಗೆದ್ದಿದೆ, ಮೋಸ ಮಾಡಿ ನಾ ಗೆದ್ದೀನಿ ಅಂತ ಹೇಳ್ತಾನೆ. ಅದರಿಂದಾಗಿ ನೀ ಗೆದ್ದಿದ್ದೆ ಅವ್ನು ಸುಳ್ಳು ಹೇಳಕತ್ತಾನಂತ. ಬಲರಾಮ 7 ಶ್ರೇಷ್ಠದೇವರು. ಶ್ರೇಷ್ಠದೇವರು ಅಂದ್ರೆ ಮುಗಿಂತೋದಿಗೆ ಸಿಟ್ಟು. ಅವನು ಸಿಟ್ಟು ಬಂತು. ಮೋಸ ಮಾಡ್ತೀಯ ನನಗೆ ಅಂತ ತಿಳ್ಕೊಂಡು ಅಂಥೇಳಿ ಆ ದಾಳ ತೆಗೆದುಕೊಂಡು ಅವ ಬಳಂಗ್ ಆ ಕಾಲಕ್ಕೆ ರುಕ್ಮಿ ತಲೆ ಹೊಡೆದ್ಬಿಟ್ಟ. ಬಂಗಾರದ ದಾಳ ಇತ್ತು, ನೀವು ಗೊತ್ತು ಬಂಗಾರ ಎಷ್ಟು ವಜನ ಇರ್ತದೆ ಅಂತ ತಿಳ್ಕೊಂಡಂತೆ. ರುಕ್ಮಿಯ ತಲೆ ಹೊಡೆದು ಸತ್ತೋಗೆ ಬಿಟ್ಟ. ಮದುವೆ ಸಂದರ್ಭದೊಳಗೆ ಗದ್ಲ ಅಷ್ಟೊತ್ತಿಗೆ ಅಕ್ಕಿ ಕಾಳಾಗಿತ್ತು, ಕನ್ಯಾದಾನ, ಸಪ್ತಪದಿ ಎಲ್ಲ ಮುಗಿದಿತ್ತು, ಗೃಹ ಪ್ರವೇಶದ ವೇಳೆ.
ಆದರೂ ಕೂಡ ರುಕ್ಮಿಣೀ ದೇವಿ ಏನು ಎಲ್ಲರಿಗೂ ಸಮಾಧಾನ ಹೇಳಿ ಆ ರಂಗದಲ್ಲಿ ಭಂಗ ಬರದಂತೆ ಅವನ ಸಂಸ್ಕಾರಾದಿಗಳನ್ನೆಲ್ಲ ಮಾಡಿ ಪ್ರಾರಬ್ಧ ಕರ್ಮ ಅಂತೇಳಿ ಎಲ್ಲ ಸಮಾಧಾನ ಮಾಡಿದ್ಲು. ಇಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ವಿಸ್ತಾರವಾಗಿ ತಿಳಿಸೋದಕ್ಕೋಸ್ಕರ ಆಗ ಶ್ಲೋಕದಲ್ಲಿ ಹೇಳ್ತಾರೆ, ಪೌತ್ರಸ್ಯೋದ್ವಾಹ ಕಾಲೇ ಪೃಷಕುಪಿತ ಬಲಾತ್ ರುಕ್ಮಿಣಂ ಘಾತಯಿತ್ವ. ಬಲರಾಮ ಅವನನ್ನು ಕೊಂದಿರ್ತಕ್ಕಂಥ ಸಂದರ್ಭದಲ್ಲಿ ನಂದನ್ ಯೋಷಿತ್ ಗಣೇನ ಪ್ರತಿಗಿಹಮಬಲ ಪ್ರೀತಿಕಾರಿ ಗತಿರ್ಮೇ. ಆ ನಂತರ ಆ ರುಕ್ಮಿಯನ್ನು ಸಂಹಾರ ಮಾಡಿಸಿ ಮತ್ತೆ ಪುನಃ ತಮ್ಮೂರಿಗೆ ಶ್ರೀಕೃಷ್ಣ ಬಂದಿದ್ದಾನೆ. ಇಂಥ ಶ್ರೀಕೃಷ್ಣ ನಮ್ಮನ್ನು ಸಂರಕ್ಷಣೆ ಮಾಡಲಿ ಅಂತ ತಿಳ್ಕೊಂಡಂತೇಳಿ. ಸರಿ, ಶ್ರೀಕೃಷ್ಣ ಒಬ್ಬನೇ 16,100 ಹೆಂಡತಿಯರು, ದಿನಕ್ಕೊಬ್ಬೊಬ್ಬರು ಮನಿ ಅಂತಂದ್ರು ಸಹಿತ. ಜೀವನದಾಗ ಒಮ್ಮೆರೆ ಕೃಷ್ಣ ಅವ್ರ ಹೆಣ್ಣದ ಮನೆಗೆ ಹೋಗಿದ್ದೇನು 350 ದಿನಗಳು. 10 ವರ್ಷ ಅಂತ ತಿಳ್ಕೊಂಡಂತಂದರೆ 3,500 ದಿನಗಳು. 20 ವರ್ಷ ಅಂತ ತಿಳ್ಕೊಂಡಂತಂದರೆ 7,000 ದಿನಗಳು. 30 ವರ್ಷ ಅಂತ ತಿಳ್ಕೊಂಡಂತಂದರೆ 10,500 ದಿನಗಳು. ಹೀಗೆ 50 ವರ್ಷಕ್ಕೊಮ್ಮೆ ಒಬ್ಬೊಬ್ಬರ ನಂಬರ್ ಬರ್ತಿತ್ತು. ಪಾಪ ಹೆಣ್ಣು ಮಿಡ ಎಷ್ಟು ಕಷ್ಟಪಟ್ಟಿರ್ಬೇಕಲ್ಲ. ಚಿಂತೆ ಮಾಡಬೇಡಿ, ಕೃಷ್ಣ ನಮ್ಮ ಹಾಗೆ ಅಶಕ್ತನಾಗಿರ್ತಕ್ಕಂಥವನಲ್ಲ. ಶ್ರೀಕೃಷ್ಣ ಅನಂತ ರೂಪಿ. 16,000 ರೂಪಗಳನ್ನು ತೆಗೆದುಕೊಂಡು 16,108 ರೂಪಗಳನ್ನು ತೆಗೆದುಕೊಂಡು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದ. ಮದುವೆ ಮಾಡ್ಕೊಂಡ್ಮೇಲೆ ಹೆಣ್ಣಿಂದ ದೇವರು ಇರಬಾರ್ದು ಅಂತ ಕಲಿಸ್ಕೊಡ್ತಾನೆ ಕೃಷ್ಣ. ಈಗಿನ ಕಾಲಕ್ಕೆ ಹೆಂಡ್ತಿ ಒಂದೂರಾಗ ಗಂಡು ಒಂದೂರಾಗ, ಈಕೆ ನೌಕರಿ ಅಂತ ಆಕೆ ಅವನ ನೌಕರಿ ಅಂತ ಅವನು ಫಾರಿನ್ಗೆ ಹೋಗಿಬಿಡ್ತಾರೆ. ಇಲ್ಲಿ ಹೆಂಡತಿ ಹಾದಿ ಕಾಯ್ಕೋದು ಕೊಡ್ಬೇಕು. ಹಾಗಿದ್ದು ಮದುವೆ ಆಗಬಾರ್ದು. ಮದುವೆ ಆಗಿದ್ದರೆ ಜೊತೆಯಲ್ಲಿ ಇಟ್ಕೊಳ್ಳೋದಿದ್ದರೆ ಮದುವೆ ಆಗಬೇಕು, ಇಲ್ಲದೇ ಇದ್ದರೆ ಇಲ್ಲ. ರೀತಿ ಆಯ್ತು ರೀ ಆಚಾರ, ನೀವು ಹೇಳಿದ್ರೆ 16,000 ರೂಪು ಹೊಂಡ ಇದ್ದ ಅಂತ ತಿಳ್ಕೊಂಡು ಅಂತೇಳಿ. ನಿಮಗೇನು ಪ್ರೂಫ್? ನೀವು ನೋಡ್ಕೊಂಡು ಬಂದಿರೇನ್ರಿ? ಅಟ್ಮನ್ನೊಳಗೆ ಕೃಷ್ಣ ನೋಡಿರೇನ್ರಿ? ಪ್ರೂಫ್ ಬೇಕಾ ನಿಮಗೆ? ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಪ್ರೂಫ್ ನಾ ಕೊಡ್ತೀನಿ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ನಾನಾ ರತ್ನ ಪ್ರದೀಪ ಸಮ ವಿಭವಯುತ ದ್ವೆಷ್ಟ ಸಹಸ್ರಕಾಂತ ಗೇಹೇಶ್ವಶ್ನನ್ ಶಯಾನಃ ಕ್ವಚ ಜಪ ಮೃಗಯಾದೀನಿ ಕುರ್ವನ್ ಕ್ವಚಿಚ್ಚ ದಿವ್ಯನ್ನೇರ್ಪಕ್ಷರ್ಬ್ರುಬಾಣಃ ಪ್ರವಚನಮಪರೇರ್ಮಂತ್ರಯನ್ನೇವಮಾದಿ ವ್ಯಾಪಾರಾನ್ ನಾರದಸ್ಯ ಪ್ರತಿ ಸದನ ಮಹೋದರ್ಶಯನ್ನಃ ಪಾಯಾತ್. ಕೃಷ್ಣ ಒಬ್ಬರ ಮನೆ ಆಗಿದ್ದರೆ ಇನ್ನೊಬ್ರು ಹೇಳಿ ಸ್ವಲ್ಪ ಜಗಳ ಹಚ್ಚೋಣ ಅಂತ ತಿಳ್ಕೊಂಡು ಅಂತೇಳಿ ನಾರದರು ಬಂದರು. ನಾರದರಿಗೆಲ್ಲ ಗೊತ್ತಿತ್ತು ಇದೆಲ್ಲ ನಾಟಕಗಳು. ನಾರದರು ಮಹಾಜ್ಞಾನಿಗಳು. ಆದರೂ ಕೃಷ್ಣನ ಆ ಒಂದು ಪರಮೇಶ್ವರ ನೋಡಬೇಕು ಅಂತ ತಿಳ್ಕೊಂಡು ಅಂತೇಳಿ ದ್ವಾರಕಾಗೆ ಬಂದರು. ದ್ವಾರಕಾಗೆ ಬಂದ ಕ್ಷಣಕ್ಕೆ ಮೊದಲು ಸತ್ಯಭಾಮನ ಮನೆಗೆ ಬಂದು, ಸತ್ಯಭಾಮ ಸ್ವಲ್ಪ ನಿತ್ಯ ಮುಕ್ತಳು ಮಹಾಲಕ್ಷ್ಮೀ ದೇವಿ. ಅದು ಜಗಳ ಗಂಟೆಯಿಂದ ಕೆಲವು ವ್ಯವಹಾರವನ್ನು ಮಾಡ್ತಾ ಇರ್ತಾಳೆ, ತಮಾಷೆ ಮಾಡೋಕ್ಕೆ.
ಒಂದು ವೇಳೆ ಕೃಷ್ಣ ಅಲ್ಲಿ ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡು ನೋಡು, ಕೃಷ್ಣ ನಿನ್ನ ಬಿಟ್ಟು ಬೇರೆಯವ್ರ ಮನೆಯಾಗಿದ್ದಾನೆ ಅಂತೇಳಿ ಜಗಳ ಹಚ್ಚೋಣ ಅಂತ ತಿಳ್ಕೊಂಡು ಅಂತೇಳಿ ಸತ್ಯಭಾಮನ ಮನೆಗೆ ಹೋದ್ರೆ ಪೂಜೆ ಮಾಡ್ಲಿಕ್ಕತ್ತಾನೆ ಕೃಷ್ಣ. ಆಯಿತು, ರುಕ್ಮಿಣಿಗೆ ಹೇಳಿ ನೋಡು ಸತ್ಯಭಾಮನ ಮನೆಯಾಗಿದ್ದಾನೆ ಕೃಷ್ಣ, ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ತಿಳ್ಕೊಂಡು ಹೇಳಿ ಕೊರಟ್ರೆ ರುಕ್ಮಿಣಿ ಮನೆಗೆ ಹೋದ್ರೆ ಅಲ್ಲಿ ಮಕ್ಕಳನ್ನ ಆಡಿಸಿ ಓದ್ಕೋತಾನೆ. ಆ ನಂತರ ಜಾಂಬೋತಿ ಮನೆಗೆ ಹೋದ್ರೆ ಕೃಷ್ಣ ಊಟಕ್ಕೆ ಕೂತಾನ. ಆ ನಂತರ ಕಾಳಿಂದಿ ಮನೆಗೆ ಹೋದ್ರೆ ಊಟ ಆಗ್ಯದ, ಕಾಳಿಂದಿ ವಿಳೆದೊಳಗೆ ಅಡಿಕೆ, ಬಡೆ ಸೊಪ್ಪು, ಪಚಕರ್ಪುರ, ಕೇಸರಿ ಎಲ್ಲ ಮಾಡಿ ಚಲೋ ವಿಡ ಮಾಡಿ ಗಂಡ ಕೊಡ್ಲಿಕ್ಕತ್ತಾಳೆ. ನೀವಲ್ಲಿ ಎಷ್ಟು ಮಂದಿ ಗಂಡನಿಗೆ ವಿಡ ಕೊಡ್ತೀರ ಹೇಳ್ರಿ? ಬರೀ ಕೃಷ್ಣನ ಕತೆ ಅಂತ ನಾವು ಅಂತೀವಿ. ನಾವು ನಮ್ಮ ಹೆಂಡತಿಗೆ, ನಮ್ಗೆ ಅಥವಾ ನಮ್ಮ ಗಂಡನಿಗೆ ಪ್ರೀತಿಯಿಂದ ವಿಡ ಮಾಡಿ ಕೊಡ್ತೀವೇನು? ಈಗ ಬರೀ ಎಲ್ಲರೂ ಪಿಜ್ಜಾ ಗಿಜ್ಜಾ ಇದೆಲ್ಲ ತಿಂದು ವಿಡ ಮರೆತು ಹೋಗ್ಬಿಟ್ಟಿದ್ದಾರೆ. ದಂಪತಿಗಳಿಗೆ ದಿನಾಲು ತಾಂಬೂಲ ಸೇವನೆ ಅನಿವಾರ್ಯ. ತಾಂಬೂಲ ಸೇವನೆಯಿಂದ ಅವರ ಆಯುಷ್ಯ ಅಭಿವೃದ್ಧಿ ಆಗ್ತದೆ. ಹೋಗಿ ಅಂಗಡಿಯನ್ನು ತೊಗೊಂಡು ತಿಂತಿರ್ತಕ್ಕಂಥದ್ದು ಏನೇನು ಹಾಕಿರ್ತಾರೆ, ಯಾವ ಕೆಟ್ಟ ಹೊಲಸು ನೀರು ಇರ್ತದೆ, ಏನೋ ಇರ್ತದೆ. ಪರಮಾತ್ಮ ತಾನೇ ಸ್ವತಃ ಒಂದು ಕಡೆಗೆ ತಾಂಬೂಲ ಮಾಡಿ ಹೆಂಡತಿ ಮಾಡಿಕೊಡ್ತಾ ಇದ್ದಾಳೆ, ಇನ್ನೊಂದು ಕಡೆಗೆ ತಾನು ಹೆಂಡತಿಗೆ ತಾಂಬೂಲ ಕೊಟ್ಟು ತಿನ್ನೊಂದು ಕೊಡ್ಲಿಕ್ಕತ್ತಾಳೆ. ನಾರದ ಮತ್ತೊಂದು ಕಡೆ ಹೋದರು. ಕೃಷ್ಣ ಅಲ್ಲಿ ಸಂಧ್ಯಾವಂದನ ಮಾಡ್ತಿದ್ದ. ನಾರದ ಇನ್ನೊಂದು ಮನೆಗೆ ಹೋದರು. ಕೃಷ್ಣ ತನ್ನ ಮಕ್ಕಳಿಗೆ ಸ್ನಾನಕ್ಕೆ ಹಾಕ್ತಾ ಇದ್ದ. ಹೆಂಡತಿ ಮೇಲೆ ಪ್ರೀತಿ. ಕೃಷ್ಣ ಇನ್ನೊಂದು ಮನೆಗೆ ಹೋದ. ಕೃಷ್ಣ ಅಲ್ಲಿ ಪ್ರವಚನ ಮಾಡ್ತಿದ್ದ. ಕೃಷ್ಣ ಅಲ್ಲ, ನಾರದರು ಇನ್ನೊಂದು ಮನೆಗೆ ಹೋದರು. ಕೃಷ್ಣ ಅಲ್ಲಿ ಪ್ರವಚನ ಮಾಡ್ತಿದ್ದ. ಮತ್ತೊಂದು ಮನೆಗೆ ಹೋದರೆ ಕೃಷ್ಣ ಆರಾಮಾಗಿ ಮಲ್ಕೊಂಡಿದ್ದ ಹೆಂಡತಿ ಅವನ ಕಾಲು ಒತ್ತಾ ಇದ್ಲು. ನಾರದರು ಮತ್ತೊಂದು ಮನೆಗೆ ಹೋದರು. ಕೃಷ್ಣ ಮಕ್ಕಳಿಗೆ ಶ್ಲೋಕ ಕೊಡಿಸ್ತಾ ಇದ್ದ. ನಾರದ ಇನ್ನೊಂದು ಮನೆಗೆ ಹೋದರು. ಕೃಷ್ಣ ತಾನೇ ಬಡಿಸಿದ ಹೆಂಡತಿಗೆ ತಾನೇ ಕೂತು ಹೆಂಡತಿಗೆ ಬಡಿಸ್ತಾ ಇದ್ದ. ಇನ್ನೊಂದು ಸ್ವಲ್ಪ ತಗೋ ಅಂತ ತಿಳ್ಕೊಂಡು ಅಂತೇಳಿ ಕೃಷ್ಣ ಮತ್ತೊಂದು ಕಡೆಗೆ ಹೆಂಡತಿ ಜೊತೆಗೆ ಯಾವುದೋ ಪ್ರಾಬ್ಲಮ್ ಬಗ್ಗೆ ವಿಚಾರ ಮಾಡ್ತಿದ್ದೆ. ಏನು ಮಾಡಬೇಕು ಪ್ಲ್ಯಾನಿಂಗ್ ಮಾಡ್ಲಿಕ್ಕೆ ಏನೋ ಪ್ಲ್ಯಾನಿಂಗ್ ಮಾಡ್ತಾರೆ ಗಂಡ ಹೆಂಡತಿ. ಆ ನಂತರ ಇನ್ನೊಂದು ಮನೆಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಕೃಷ್ಣ ಬೇಟೆಗೆ ಹೊರಡ್ಲಿಕ್ಕೆ ತಯಾರಾಗಿದ್ದ. ಕೈಯಲ್ಲಿ ಧನುರ್ಬಾಣ ಹಿಡಿದುಕೊಂಡು ಬೇಟೆಗೋಸ್ಕರ ಹೋಗ್ತಾ ಇದ್ದ. ಮತ್ತೊಂದು ಮನೆಗೆ ಹೋದ್ರೆ ಹೆಂಡತಿ ಹೇಳಿದ್ರು, ನಾದ್ರೆ ಜೋರಾಗಿ ತಂಬೂರಿ ಬಾರಿಸ್ಬೇಡ್ರಿ, ಪಾಪ ಈಗ ನಿದ್ದೆ ಎತ್ತದ, ಯಜಮಾನ್ ಮಲ್ಕೊಳ್ಳಿ ಅಂತಕೊಂಡು ಗಂಡಗೆ ಹೊತ್ತಿಸಿ ಮಲಗಿಸಿದ್ಲು. ಇನ್ನು 16,108 ಆ್ಯಕ್ಷನ್ಗಳನ್ನು ಎಲ್ಲಿಂದ ತರಲಿ, ನನ್ನ ಕಲ್ಪನೆಗೆ ಎಷ್ಟಿತ್ತು ಅಂತ ಹೇಳಿದೆ. ಇದೆಲ್ಲ ನಿಜ, ನಾನು ಹೇಳಿದ್ರಲ್ಲಿ ಯಾವುದೂ ಸಂದೇಹ ಇಲ್ಲ. ನಾನಾ ರತ್ನ ಪ್ರದೀಪಾಪ್ತ ಸಮವಿಭಯುತಃ. ಎಲ್ಲ ಮನೆಯಲ್ಲಿ ಕೃಷ್ಣ 18 ಹೊಡೆದವನು, 16 ಹೊಡೆದವಳು ಹೆಂಡತಿ. ಕೆಲವು ಕಡೆಯಲ್ಲಿ ಅಶ್ನನ್, ಕೆಲವು ಊಟ ಮಾಡ್ತಿದ್ದ, ಕೆಲವು ಕಡೆಗೆ ಮಲ್ಕೊಂಡಿದ್ದ, ಕೆಲವು ಮನೆಯಲ್ಲಿ ಜಪ ಮಾಡ್ತಿದ್ದ, ಕೆಲವು ಕಡೆಯಲ್ಲಿ ಮೃಗಯ ಬೇಟೆಗೆ ಹೊರಡ್ತಾ ಇದ್ದ. ಮತ್ತೊಂದು ಸಂದರ್ಭದಲ್ಲಿ ವೈಶ್ವದೇವ ಮಾಡ್ತಾ ಇದ್ದ, ಹೋಮ ಮಾಡ್ತಾ ಇದ್ದ, ಪ್ರವಚನ ಮಾಡ್ತಾ ಇದ್ದ, ಮಂತ್ರ ಜಪ ಮಾಡ್ತಾ ಇದ್ದ, ಮಂತ್ರೋಪದೇಶ ಮಾಡ್ತಿದ್ದ. 16,001 ಒಂದು ಕಡೆಯಲ್ಲೂ ಕೂಡ ಒಂದು ವಿಚಾರ ರಿಪೀಟ್ ಇಲ್ಲ. ಕೃಷ್ಣ ಎಂಥ ಅದ್ಭುತವಾಗಿರ್ತಕ್ಕಂಥ ತನ್ನ ಲೀಲೆಯನ್ನು ತೋರಿಸಿರಬಹುದು.
ಇಂಥ ಶ್ರೀಕೃಷ್ಣ ನಮ್ಮನ್ನು ಸಂರಕ್ಷಣೆ ಮಾಡಲಿ. ಅಂದರೆ ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿರಬೇಕು. ಗಂಡನ ಮೇಲೆ ಸಂಶಯ ಪಡೋದು, ಇಲ್ಲ ಹೆಂಡತಿ ಮೇಲೆ ಗಂಡ ಸಂಶಯ ಪಡೋದು, ಈ ರೀತಿಯಾಗಿ ತಮ್ಮ ಹೆಂಡತಿ ಮಕ್ಕಳ ಜಗಳದೊಳಗೆ ಮಕ್ಕಳು ಹಲಾಕಾಗ್ತಾರಂತೇಳಿ ಅವರು ವಿಶಿಷ್ಟವಾದಂಥ ಮಾನಸಿಕ ಪೀಡೆ ಒಳಗಾಗ್ತಾರಂತೇಳಿ ಯಾವ ತಂದೆಗಳು ವಿಚಾರ ಮಾಡೋದಿಲ್ಲ. ಕೃಷ್ಣ ಅದನ್ನು ನಮಗೆ ಕಲಿಸಿಕೊಟ್ಟಿದ್ದಾನೆ. ಇಂತಹ ಆದರ್ಶ ವ್ಯಕ್ತಿಯಾದ ಆದರ್ಶನಾಗಿರ್ತಕ್ಕಂಥ ಒಬ್ಬ ಗೃಹಸ್ಥನನ್ನು ನೋಡಬೇಕು ಅಂತ ತಿಳ್ಕೊಂಡಂತಂದರೆ ನಮಗೊಂದು ಭಾಗ್ಯ ಬೇಕಾಗ್ತದೆ. ಇಂಥ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಇಷ್ಟೆಲ್ಲ ವಿಚಾರಗಳನ್ನು 22ನೇ ಶ್ಲೋಕದಲ್ಲಿ ನಾರದರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನಾನಾ ರತ್ನ ಪ್ರದೀಪ್ತ ಅಸಮ ವಿಭಯೂತದ್ವಷ್ಟ ಸಹಸ್ರಕಾಂತ ಗೇಹೇಶ್ವಸ್ಯನ್ ಶಯಾನ ಕ್ವಚ ಜಪ ಮೃಗಯಾದೀನಿ ಕುರ್ವನ್ ಕ್ವಚಿಚ್ಚ ದಿವ್ಯನ್ನಕ್ಷೈರ್ಬ್ರುವಾಣ. ಕೆಲವು ಮನೇಲಿ ಪಗಡೆ ಆಟ ಆಡ್ತಾ ಇದ್ದಂತೆ. ಪ್ರವಚನಮ ಪರೈರ್ಮಂತ್ರಯನ್ನೇವ ಬಾಧಿ ವ್ಯಾಪಾರಾತ್ ನಾರದಸ್ಯ ಪ್ರತಿಸದನ ಮಹೋದರ್ಶಯನ್ನ ಸಪಾಯಾತ್. ಒಟ್ಟು 16,000 ಮನೆ ತಿರುಗಾಡಿ ನಾರದ ದಣಿದ್ರು. ಪ್ರತಿಯೊಂದು ಕಡೆಗೆ ಪರಮಾತ್ಮ ತನ್ನ ಹೊಸ ರೂಪವನ್ನು, ತನ್ನ ಹೊಸ ಕೆಲಸ ಮಾಡ್ತಕ್ಕಂಥ ರೀತಿಯನ್ನು ಅಭಿವ್ಯಕ್ತಪಡಿಸಿದಾಗ ನಾರದರು ಧನ್ಯ ಧನ್ಯ ಅಂತಕೊಂಡು ಅನ್ಸ್ಕೊಂಡಿದ್ದಾರೆ. ಇದು ಕಪಟನಾಟಕ ಸೂತ್ರಧಾರಿಯಾದ ಸಚಿಂದ್ಯಾದ್ಭುತ ಸಾಮರ್ಥ್ಯನಾಗಿರ್ತಕ್ಕಂಥ ಭಗವಂತನಿಗೆ ಮಾತ್ರ ಸಾಧ್ಯ, ಉಳಿದವರಿಗೆ ಸಾಧ್ಯ ಇಲ್ಲ ಅಂತಕೊಂಡಂತ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾನೆ. ಇನ್ನು ಮತ್ತೇನು ಪರಮಾತ್ಮನ ಲೀಲೆ ಇದೆ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿಮಾತ್ರಾರ್ಥನಾಶನ ರೋಗಾನ್ಮಯ ನಾಶಯ ಚೇಟಾನ್ ಆಶು ಧನ್ವಂತರೇ ಹರೇ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜನ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಂ.